ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ KPSC ಪರೀಕ್ಷೆಗಳು ಆಲ್ರೆಡಿ ಪೋಸ್ಟ್ಪೋಂಡ್ ಆಗಿವೆ. ಹೀಗಾಗಿ ವಿಲೇಜ್ ಅಕೌಂಟೆಂಟು ಮತ್ತು PDO ಇವು ಎರಡು ಎಕ್ಸಾಮ್ಗಳು ಪೋಸ್ಟ್ಪೋಂಡ್ ಆಗ್ತವೆ. ಮತ್ತು ಅಪ್ಲಿಕೇಶನ್ ಹಾಕಬೇಕಾ, ಕಡ್ಡಾಯ ಕನ್ನಡ ಪರೀಕ್ಷೆ ಅದು ಸಹ ಪೋಸ್ಟ್ಪೋಂಡ್ ಆಗುತ್ತಾ, ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ನಾನು ಆಲ್ರೆಡಿ ನಿನ್ನೆ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೆ ಪೋಸ್ಟ್ಪೋಂಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ. ಅದಕ್ಕೆ ಇವತ್ತು ಕ್ಲಿಯರಾಗಿ ನಿಮಗೆ ಹೇಳಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಏನು ಅಂದರೆ, ಗ್ರಾಮ ಆಡಳಿತಾಧಿಕಾರಿ ಹಾಗೂ PDO ಇವು ಎರಡೂ ಹುದ್ದೆಗಳ ಎಕ್ಸಾಮು ಪೋಸ್ಟ್ಪೋಂಡ್ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದಷ್ಟೇ ಡೌಟ್ ಅಲ್ವಾ. ಮೊದಲು ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳು ನಿನ್ನೆ ಕಡ್ಡಾಯ ಕನ್ನಡ ನಡಿಬೇಕಿತ್ತು, ಇವತ್ತು ಮೇನ್ ಎಕ್ಸಾಮ್ ನಡಿಬೇಕಿತ್ತು. ಆದರೆ ಅದನ್ನು ಪೋಸ್ಟ್ಪೋಂಡ್ ಮಾಡಿದ್ದಾರೆ. ಆ ಡಿಪಾರ್ಟ್ಮೆಂಟ್ ಯಾವುದು? KPSC ಅವರು. KPSC ಅವರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ಈ ವರ್ಷ ನೋಟಿಫಿಕೇಷನ್ ಆಗಿರುವಂತಹ ಮತ್ತು ಮುಂದೆ ಆಗುವಂತಹ ಎಲ್ಲ ಹುದ್ದೆಗಳಲ್ಲಿ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು, ಹೀಗಾಗಿ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಹೌದಾ? ಈ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿದ್ದೆ ಯಾಕೆ? ಒಂದಿಷ್ಟು ಜನರಿಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನೋಡಿ. ಕೊರೋನಾ ಸಮಯದಲ್ಲಿ ಯಾವುದೇ ನೋಟಿಫಿಕೇಷನ್ಗಳು ನಡೆದಿರಲಿಲ್ಲ, ಅಂದ್ರೇನು ಯಾವುದೇ ಹುದ್ದೆಗೆ ಅಪ್ಲಿಕೇಶನ್ ಕರೆದಿರಲಿಲ್ಲ. ಹೀಗಾಗಿ ಒಂದಿಷ್ಟು ಜನರ ಏಜ್ ಬಾರ್ ಆಗಿಬಿಟ್ಟಿತ್ತು. ಹೀಗಾಗಿ ಅವ್ರು ಏನು ಮಾಡಿದರು, ಕೋರ್ಟ್ಗೆ ಅಪೀಲ್ ಹಾಕಿದರು, ನಮಗೂ ಸಹ ಇನ್ನೊಂದು ಚಾನ್ಸ್ ಕೊಡಿ, ಕೊರೋನಾ ಸಮಯದಲ್ಲಿ ಯಾವುದೇ ಅಪ್ಲಿಕೇಶನ್ ಕರೆದಿಲ್ಲ, ಹೀಗಾಗಿ ನಮ್ಮದು ಏಜ್ ಮುಗಿದಿದೆ, ಈ ಥರ ಕೋರ್ಟ್ಗೆ ಅಪೀಲ್ ಮಾಡಿದರು. ಅದು ಕೋರ್ಟ್ ತೀರ್ಪು ಸಹ ವಿದ್ಯಾರ್ಥಿಗಳ ಪರವಾಗಿಯೇ ಬಂದಿದೆ. ಅಂದರೆ ನಿಮಗೆ ಮತ್ತೊಂದು ಚಾನ್ಸ್ ಕೊಡ್ತೀವಿ, ನಿಮಗೆ ವಯೋಮಿತಿ ಸಡಿಲಿಕೆ ಮಾಡ್ತೀವಿ ಅಂತ ಕೋರ್ಟ್ನಿಂದ ಆದೇಶ ಬಂತು. ಹೀಗಾಗಿ ಸರ್ಕಾರವು ಸಹ ಏನು ಮಾಡಿದೆ, ಈ ವರ್ಷ ಯಾವ್ಯಾವ ನೋಟಿಫಿಕೇಷನ್ ಬಂದಿದೆ, ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ, ಎಲ್ಲ ಹುದ್ದೆಗಳಿಗೂ ನಿಮಗೆ ಏನು ಇನ್ನೊಮ್ಮೆ ಚಾನ್ಸ್ ಕೊಡ್ತೀವಿ ಅಂತ ಸರ್ಕಾರವು ಸಹ ಆದೇಶ ಮಾಡಿದೆ. ಹೀಗಾಗಿ KPSC ಅವರು ಒಂದು ನೋಟಿಸ್ನ ಬಿಟ್ಟರು, ಎಕ್ಸಾಮ್ನ ಮುಂದೂಡಲಾಗಿದೆ ಅಂತ. ಯಾವ ಎಕ್ಸಾಮು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 14/9/2024 ಕಡ್ಡಾಯ ಕನ್ನಡ ಪರೀಕ್ಷೆ ನಡಿಬೇಕಿತ್ತು, ಅದು ಪೋಸ್ಟ್ಪೋಂಡ್ ಆಗಿದೆ. 15ನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆ ನಡಿಬೇಕಿತ್ತು, ಅದು ಪೋಸ್ಟ್ಪೋಂಡ್ ಆಗಿದೆ. ಕಾರಣ ಏನು ಅಂದರೆ, ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳಿಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಕಾಲಾವಕಾಶ ನೀಡಬೇಕೆಂದು, ಅದಾದ ನಂತರ ಪರೀಕ್ಷಾ ದಿನಾಂಕವನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೇನು, ಈಗ ಎಲ್ಲ ಹುದ್ದೆಗಳು KPSC ಕರೆದಿರ್ತಕ್ಕಂತಹ ಎಲ್ಲ ಹುದ್ದೆಗಳು ಸಹ ಮತ್ತೊಮ್ಮೆ ಅಪ್ಲಿಕೇಶನ್ ಓಪನ್ ಆಗ್ತವೆ. ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಬೇಕು. ಯಾರು ಮೊದಲು ಹಾಕಿದವರಲ್ಲ, ಯಾರ್ಯಾರ್ದು ಏಜ್ ಬಾರ್ ಆಗಿತ್ತು, ಏಜ್ ಮುಗಿದು ಹೋಗಿತ್ತು, ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರು ಹಾಕಬೇಕು. ಈಗ ಆಲ್ರೆಡಿ ಹಾಕಿದವರು ಅಪ್ಲಿಕೇಶನ್ ಹಾಕೋ ಆಗಿಲ್ಲ. ಇದು KPSCದಾಯಿತು. ಹೌದಾ? KPSCದಾಯಿತು. ಇನ್ನು KEAದವ್ರದ್ದಾಗುತ್ತಾ, VA ಮತ್ತು PDOದ್ದು ಮುಂದ್ಗಡೆ ಹೋಗುತ್ತಾ, ಅಂದರೆ ಏನು ಪೋಸ್ಟ್ಪೋಂಡ್ ಆಗುತ್ತಾ ಅಂದರೆ 100% ಪೋಸ್ಟ್ಪೋಂಡ್ ಆಗುತ್ತೆ. ಯಾಕಂದರೆ KEAದವರು ಇನ್ನೂ ನೋಟಿಸ್ ಜಾರಿ ಮಾಡಿಲ್ಲ ಹೊರತು, ಈ VA ಆಯಿತು, PDO ಯಾವ್ದ್ಯಾವುದು ನೋಟಿಫಿಕೇಷನ್ ಕರೆದಿದ್ದಾರೆ ನೋಡಿ, ಎಲ್ಲ ಹುದ್ದೆಗಳ ಅಪ್ಲಿಕೇಶನ್ಗಳು ಓಪನ್ ಆಗ್ತವೆ. ಎಲ್ಲರೂ ಅಪ್ಲಿಕೇಶನ್ ಹಾಕಬೇಕು. ನೀವಲ್ಲ, ಯಾರು ಅಪ್ಲಿಕೇಶನ್ ಹಾಕಿಲ್ಲ ನೋಡಿ ಅವರೆಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ, ಮತ್ತು ಒಂದು ಹೊಸ ಡೇಟ್ ಬಿಡ್ತಾರೆ. ಈಗ ಕಡ್ಡಾಯ ಕನ್ನಡ ಇತ್ತು ನೋಡಿ 29ನೇ ತಾರೀಕು, ಅದು ಪೋಸ್ಟ್ಪೋಂಡ್ ಆಗುತ್ತೆ. ಮತ್ತು 27/10/2024 ಅಂದರೆ ಮೇನ್ ಎಕ್ಸಾಮ್ ಇತ್ತು ನೋಡಿ, ಅದು ಸಹ ಪೋಸ್ಟ್ಪೋಂಡ್ ಆಗುತ್ತೆ. ಈ ಜಸ್ಟ್ ಅವರು ನೋಟಿಸ್ ಬಿಡೋದಷ್ಟೇ ಬಾಕಿ ಇದೆ. ರಾಜ್ಯ ಸರ್ಕಾರದ ಕರೆದಂತಹ ಎಲ್ಲ ಹುದ್ದೆಗಳು ಸಹ ಪೋಸ್ಟ್ಪೋಂಡ್ ಆಗ್ತವೆ, ಮತ್ತೊಮ್ಮೆ ಅಪ್ಲಿಕೇಶನ್ ಓಪನ್ ಆಗ್ತವೆ. ಇನ್ನು ಒಂದಿಷ್ಟು ಜನರಿಗೆ ಡೌಟ್ ಏನಿರುತ್ತೆ ಅಂದರೆ, PSIಗೂ ಅನ್ವಯಿಸುತ್ತಾ, ಅಂದರೆ ಈ PSI ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ, ವಯೋಮಿತಿ ಸಡಿಲಿಕೆ PSIಗೂ ಅನ್ವಯಿಸುತ್ತಾ ಅಂತ ಒಂದಿಷ್ಟು ಜನರ ಡೌಟ್ ಇರುತ್ತೆ. ಅದು PSI ಓಲ್ಡ್ ನೋಟಿಫಿಕೇಷನ್, ಅದು ಈಗಿಂದಲ್ಲ, 2 ವರ್ಷದ ಹಿಂದಿಲ್ದು. ಇವ್ರು ಹೇಳಿದ್ದೇನು, ಈಗ ಈ ವರ್ಷದಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಕರೆಯಬಹುದಾದಂತಹ ಹುದ್ದೆಗಳಿಗೆ ಮಾತ್ರ ವಯೋಮಿತಿ ಸಡಿಲಿಕೆ ಅಂತ ಹೇಳಿದ್ದಾರೆ. ಹೀಗಾಗಿ ಗ್ರಾಮ ಆಡಳಿತಾಧಿಕಾರಿ ಹಾಗೂ PDO, KPSC ನಡೆಸ್ತಕ್ಕಂತಹ ಗ್ರೂಪ್ B, ಗ್ರೂಪ್ C ಎಲ್ಲ ಹುದ್ದೆಗಳ ಎಕ್ಸಾಮ್ಗಳು ಮುಂದೂಡಲಾಗುತ್ತದೆ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.